ಎಷ್ಟು ಸಿನಿಮಾಗಳನ್ನ ಮಾಡಿದ್ದೀರಾ ಸರ್? ಆಲ್ಮೋಸ್ಟ್ ಎಲ್ಲ ಥರ ಪಾತ್ರಗಳನ್ನು ನೀವು ಆಲ್ರೆಡಿ ನಿಭಾಯಿಸ್ಬಿಟ್ಟಿದ್ದೀರಾ. ಲೈಕ್ ಯಾವುದಾದ್ರೂ ಒಂದು ಡ್ರೀಮ್ ರೋಲ್ ಇತ್ತ ನಿಮಗೆ, ಈ ಥರ ಪಾತ್ರ ಇನ್ನೂ ಮಾಡೋಕ್ಕೆ ಆಗಲಿಲ್ವಲ್ಲ ನನಗೆ ಅಂತ ಇದೆಯಾ ಆ ಥರ ಯಾವುದಾದ್ರೂ ಒಂದು ರೋಲು? ಈ ಕನ್ನಡ ಚಿತ್ರರಂಗಕ್ಕೆ ಬಂದ ಮೇಲೆ ಕರ್ನಾಟಕದ ಇತಿಹಾಸದಲ್ಲಿ ಆ ರೀತಿ ಅಂದರೆ ಧರ್ಮ ಮತ್ತು ರಾಜ, ಧರ್ಮಾಧಿಕಾರಿ, ಅಲ್ಲಿ ಅದು ನಮ್ಮ ಇತಿಹಾಸದಲ್ಲಿ ಬಿಜ್ಜಳ, ಬಸವಣ್ಣ, ಹಾಗೆ ಇಬ್ಬರು ಕ್ಯಾರೆಕ್ಟರ್ಸು, ಕಿಂಗ್ ಒಂದು ಕಡೆ, ಆಮೇಲೆ ದ ಹೆಡ್ ಆಫ್ ರಿಲಿಜನ್. ಸೊ ಅದು ಆ ರೀತಿ ಇಲ್ಲ ಆಗಿರಲಿಲ್ಲ, ಬಟ್ ಬೇರೆ ರೀತಿಯಲ್ಲಿ ಕ್ರಾಂತಿ, ಆಮೇಲೆ ಅದರ ವಿರುದ್ಧ ಚಳುವಳಿ, ಇದನ್ನೆಲ್ಲ ಅದರದ್ದೇ ಅದೊಂದು ಎರಡರಲ್ಲಿ ಯಾವುದಾದ್ರೂ ಒಂದು ಪಾತ್ರ ಹಾಕು ನಾನು ತಯಾರಿದ್ದೆ. ಬಟ್ ಅದು ನನ್ನ ಕೈಲಾಗಲಿ, ನಮ್ಮ ಜನ್ರೇಷನ್ ಅವರಿಗೆ ಆಗಲಿ ಮಾಡೋಕ್ಕಾಗಲಿ, ಮುಂದಿನ ಪೀಳಿಗೆಯವರು ಏನಾದರೂ ಯಾಕಂದರೆ ಆ ಮೂರು ಬಸವ ಬಿಜ್ಜಳರ ಕಥೆ ಎಷ್ಟು ರೋಚಕ ಅಂದರೆ, ಅದ್ರ ಮೇಲೆ ನಮ್ಮ ಕಂಬಾರರು ನಾಟಕ ಬರೆದಿದ್ದಾರೆ, ಹಿಂದಿನ ಪಿ ಲಂಕೇಶ್ ಅವರು ನಾಟಕ ಬರೆದಿದ್ದಾರೆ, ಗಿರೀಶ್ ಕಾರ್ನಾಡರು ನಾಟಕ ಬರೆದಿದ್ದಾರೆ. ಆದರೆ ಅಫ್ಕೋರ್ಸ್ ಇದನ್ನು ಫಿಲ್ಮ್ ಮಾಡೋಕ್ಕೆ ಭಾಳ ಕಷ್ಟ ಇದೆ. ಆದರೆ ಇವತ್ತಿನ ಈ ಮಾಡರ್ನ್ ಯುಗದಲ್ಲಿ ವಿತ್ ಆಲ್ ದಿಸ್ ಆ್ಯನಿಮೇಷನ್ಸ್, ವಿತ್ ಆಲ್ ದ ಮಾಡರ್ನ್ ಫೆಸಿಲಿಟೀಸ್, ಐ ಥಿಂಕ್ ಇಟ್ಸ್ ಈಸಿಯರ್ ಟು ಮೇಕ್ ಅಂತ ನಮ್ಮ ಕೈಲಿ ಆಗಲಿಲ್ಲ, ನನ್ನ ಕೈಲೂ ಆಗಲಿಲ್ಲ. ಈಗ ಏನು ಯಂಗ್ಸ್ಟರ್ಸ್ ಇದ್ದಾರೆ. ಈ ಇಂಟರ್ವ್ಯೂ ನೋಡಾದ್ಮೇಲೆ ಯಾರಾದರೂ ಪಿಕ್ ಮಾಡ್ಬೋದೇನೋ ಸರ್, ಗೊತ್ತಿಲ್ಲ, ಬಿಕಾಸ್ ಯಾರು ಅದನ್ನು ಟಚ್ ಮಾಡಿಲ್ಲ ಇನ್ನು ನಮ್ಮ ಇಂಡಸ್ಟ್ರಿಯಲ್ಲಿ. ಮಾಡ್ತಾರೆ, ಮಾಡ್ಬೋದು ಅಂತ ಆಸೆಯಿಂದಲೇ ಇದನ್ನು ಹೇಳಿದ್ವಿ.